ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇವತ್ತು ನಾವು ಬಾಪೂಜಿಯವರ ಒಂದು ಹೊಸ ವಿಡಿಯೋ ಬಂದಿದೆ. 3 ದಿನ ಕಾ ರಹಸ್ಯ ಅಂದರೆ 3 ದಿನಗಳ ರಹಸ್ಯ. ಈ ವಿಡಿಯೋದ ಮುಖ್ಯಾಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಭೂಮಿಯ ಮೇಲೆ ದೂರ ದೂರದ ಗ್ಯಾಲಕ್ಸಿಗಳಿಂದ, ಯೂನಿವರ್ಸ್ಗಳಿಂದ, ಮಲ್ಟಿವರ್ಸ್ಗಳಿಂದ ವಿಭಿನ್ನ ರೀತಿಯ ಹಾಗೂ ವಿಭಿನ್ನ ಕ್ಯಾಟಗರಿಯ ಹಿನ್ನೆಲೆ ಉಳ್ಳಂತಹ ಏಲಿಯನ್ಸ್ಗಳು ಬಂದಿಳಿದಿದ್ದಾರೆ. ಇವರುಗಳೇ ಅನೇಕ ಮತ, ಧರ್ಮ, ಪಂಥಗಳನ್ನು ಈ ಏಲಿಯನ್ಸ್ಗಳೇ ನಮ್ಮ ಭೂಮಿಯ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಅಂತ ಬಾಪೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಏಲಿಯನ್ಸ್ಗಳು ಅಸುರರ ಅಥವಾ ರಾಕ್ಷಸರ ಪ್ರಭಾವಕ್ಕೆ ಒಳಗಾಗಿ ಸನಾತನ ಧರ್ಮದ ವಿರೋಧಿಗಳಾಗಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನು ಶುಕ್ರಾಚಾರ್ಯರು ಯಾವಾಗಲೂ ಸನಾತನ ಧರ್ಮದ ವಿರುದ್ಧವಾಗಿಯೇ ಇದ್ದಾರೆ. ಏಕೆಂದರೆ ಕೆಲವು ಕಾರಣಾಂತರಗಳಿಂದ ಮಹಾಶಿವನ ಹೊಟ್ಟೆಯಲ್ಲಿ ಶುಕ್ರಾಚಾರ್ಯರು ಇರಬೇಕಾದಂತಹ ಸಮಯ ಬಂದಿತ್ತು. ಹೀಗಾಗಿ ಅವರು ಸನಾತನ ವಿರೋಧಿಗಳಾದರು. ಶುಕ್ರಾಚಾರ್ಯನೊಳಗೆ ವಿನಾಶದ ಅತ್ಯಂತ ಕಠಿಣ ಸಂಸ್ಕಾರಗಳು ಹುಟ್ಟಿಕೊಂಡಿವೆ. ಭೂಮಿಯ ಮೇಲಿರುವ ಎಲ್ಲ ಆತ್ಮರನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ ಶುಕ್ರಾಚಾರ್ಯರು. ಏಲಿಯನ್ಸ್ಗಳನ್ನು ನೆಗೆಟಿವ್ ಅಂದರೆ ನಕಾರಾತ್ಮಕವಾಗಿ ಬದಲಾಯಿಸುವುದನ್ನು ಸಹ ಶುಕ್ರಾಚಾರ್ಯರೇ ಮಾಡಿದ್ದಾರೆ. ಶುಕ್ರಾಚಾರ್ಯರ ಬಳಿ ಅಸುರರ ದೊಡ್ಡ ಸೈನ್ಯವೊಂದಿದೆ ಅಂತ ಬಾಪೂಜಿಯವರು ಹೇಳ್ತಾರೆ. ಎಲ್ಲ ಪಾತಾಳ ಲೋಕಗಳು ಖಾಲಿಯಾಗಿಬಿಟ್ಟಿವೆ. ಎಲ್ಲ ಅಸುರರು ಭೂಮಿಗೆ ಬಂದಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಮನುಷ್ಯ ಜನ್ಮದಲ್ಲಿದ್ದಾರೆ ಮತ್ತು ಕೆಲವರು ಆಕಾರಿಗಳಾಗಿಯೂ ಸಹ ಇದ್ದಾರೆ, ಕೆಲವು ಸಾಕಾರಿ ರೂಪದಲ್ಲಿಯೂ ಇದ್ದಾರೆ. ಹಾಗೂ ಈ ರಾಕ್ಷಸ ಆತ್ಮಗಳು ಭೂಮಿಯಿಂದ ಗಂಧರ್ವ ಯಕ್ಷರ ಲೋಕ ಅಂದರೆ ಭುವರ್ ಲೋಕದವರೆಗೂ ಸಹ ಇವರು ತಲುಪಿದ್ದಾರೆ ಅಂತ ಬಾಪೂಜಿಯವರು ಹೇಳ್ತಾರೆ. ಈಗ ಈ ಭೂಮಿಯ ಮೇಲೆ ಅಸುರರ ತಾಂಡವ ನಡೆಯುತ್ತಿದೆ. 99% ಏಲಿಯನ್ಸ್ಗಳು ಕೂಡ ಅಸುರರ ಗುರುಗಳಾದ ಶುಕ್ರಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವಿನಾಶಕಾರಿಗಳಾಗಿ ಬಿಟ್ಟಿದ್ದಾರೆ. 1% ಒಳ್ಳೆಯ ಏಲಿಯನ್ಸ್ಗಳು ಭೂಮಿಯನ್ನು ಉಳಿಸಲು ಬಯಸುತ್ತಿದ್ದಾರೆ ಹಾಗೂ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಬಾಪೂಜಿಯವರು ಹೇಳ್ತಾರೆ, 2027ರ ಕೊನೆಯ ಹಂತದಲ್ಲಿ ಜನರಿಗೆ ಜ್ಞಾನದಾನ ಮಹಾದಾನವನ್ನು ನೀಡಿ ಆ ಒಂದು 1% ಆತ್ಮಗಳೇನಿದ್ದಾರಲ್ಲ ಅಂತಹ ಆತ್ಮಗಳನ್ನು ಜಾಗೃತಗೊಳಿಸಿ ಆತ್ಮಸ್ವರೂಪದ ಜ್ಞಾನವನ್ನು ನೀಡಿ ಸಂಪೂರ್ಣ ವಾತಾವರಣವನ್ನು ಬದಲಾಯಿಸಿದರೆ ಈ 3ನೆಯ ವಿಶ್ವ ಯುದ್ಧವನ್ನು ನಾವು ತಡೆಯಬಹುದು ಎಂದು ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ರಹಸ್ಯವನ್ನು ಬಿಡಿಸಿಟ್ಟಿದ್ದಾರೆ. ಅದೆಂದರೆ ಟ್ರಂಪ್, ಜಿಂಗ್ಪಿನ್ ಹಾಗೂ ಪುಟಿನ್ ಇಂತಹ ಈ ಎಲ್ಲ ಆತ್ಮರು ವಿನಾಶಕಾರಿಗಳ ಗುಂಪಿಗೆ ಸೇರಿದವರಾಗಿದ್ದಾರೆ. ಇವರೆಲ್ಲರೂ ಏಲಿಯನ್ಸ್ಗಳ ಅವತಾರಗಳಾಗಿದ್ದಾರೆ. ಇವರು ಬೇರೆ ಯೂನಿವರ್ಸ್ನಿಂದ ಬಂದಿದ್ದಾರೆ ಮತ್ತು ಅವರ ಗುಂಪಿನ ಏಲಿಯನ್ಸ್ಗಳೇ ಇವರನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಅಂತ ಬಾಪೂಜಿಯವರು ಹೇಳಿದ್ದಾರೆ. ಹಾಗೂ ಮೋದಿಯವರನ್ನು ಆಲ್ಮೈಟಿ ಸರ್ವಶಕ್ತ ಪರಮಪಿತ ನಡೆಸುತ್ತಿದ್ದಾನೆ. ಮೋದಿ ಇಲ್ಲದಿದ್ದರೆ ಈ ಭೂಮಿಯ ಮೇಲೆ ಸನಾತನ ಧರ್ಮ ಎಂಬುದೇ ಇರುತ್ತಿರಲಿಲ್ಲ, ಅದರ ಚರ್ಚೆಯೂ ಸಹ ಆಗುತ್ತಿರಲಿಲ್ಲ ಅಂತ ಬಾಪೂಜಿಯವರು ಹೇಳ್ತಾರೆ. ಯುದ್ಧ ನಿಲ್ಲುವುದಿಲ್ಲ, ಇನ್ನು ಕೆಲವು ದಿನಗಳಲ್ಲಿ ಮತ್ತೆ ಶುರುವಾಗುತ್ತದೆ. ಈ ವರ್ಷ ಯುದ್ಧವು ನಡೆಯುತ್ತದೆ. 2027ರಲ್ಲಿ ಈ ಯುದ್ಧ ಇನ್ನಷ್ಟು ಹೆಚ್ಚಾಗುತ್ತದೆ. 28ರಲ್ಲಿ ಅದಕ್ಕಿಂತ ಹೆಚ್ಚಾಗುತ್ತದೆ ಹಾಗೂ 29ರ ಕೊನೆಯ ಅಂತ್ಯದ ವೇಳೆಯಲ್ಲಿ ಈ ವಿಶ್ವಯುದ್ಧ ಭೀಕರ ಪರಿಣಾಮವನ್ನು ಬೀರಲಿದೆ. 29ರ ಕೊನೆಯ 3 ದಿನಗಳಲ್ಲಿ ಜಗತ್ತಿನ ಭೀಕರ ಪರಮಾಣು ಬಾಂಬ್ಗಳು ಹಾಗೂ ಹೈಡ್ರೋಜನ್ ಬಾಂಬ್ಗಳು ವಿಸ್ಫೋಟವಾಗಲಿವೆ ಅಂತ ಬಾಪೂಜಿಯವರು ಹೇಳಿದ್ದಾರೆ. ಹಾಗೂ ಭಾರತದಲ್ಲಿ ಅತ್ಯಂತ ಭೀಕರವಾದ ಸಿವಿಲ್ ವಾರ್ ಅಂತರ್ಯುದ್ಧ ನಡೆಯಲಿದೆ. 1% ಆತ್ಮಗಳು ಜಾಗೃತಗೊಂಡರೂ ಬ್ರಹ್ಮಜ್ಞಾನಿಗಳಾಗಿ ಪರಮ ಶಾಂತಿಯ ವೈಬ್ರೇಷನನ್ನು ತರಂಗಗಳನ್ನು ಎಲ್ಲೆಡೆ ಹರಡಿದರೂ ಸಾಕು, ಈ ಯುದ್ಧ
ಹಾಗೂ ವಿನಾಶವನ್ನು ತಡೆಯಬಹುದು ಅಂತ ಬಾಪೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅನಂತಭಾಯಿಯವರು ಒಂದು ಪ್ರಶ್ನೆಯನ್ನು ಬಾಪೂಜಿಯವರು ಕೇಳ್ತಾರೆ. ಅದೆಂದರೆ 1947ರಲ್ಲಿ ರೋಸ್ವೆಲ್ ಎಂಬಲ್ಲಿ ಅರ್ಲ್ ಹೆಸರಿನ ಏಲಿಯನ್ ಅಸ್ತಿತ್ವದಲ್ಲಿತ್ತು ಹಾಗೂ ಒಬ್ಬ ನರ್ಸ್ನ ಜೊತೆಗೆ ನಡೆದಂತಹ ಅರ್ಲ್ ಏಲಿಯನ್ಸ್ನ ಜೊತೆಗಿನ ಮಾತುಕತೆ, ಚರ್ಚೆ ಒಂದು ಪುಸ್ತಕ 2008ರಲ್ಲಿ ಬಂದಂತಹ ಒಂದು ಪುಸ್ತಕದಲ್ಲಿ ಮುದ್ರಿತವಾಗಿದೆ. ಇದು ನಿಜವೇ ಅಂತ ಅನಂತಭಾಯಿಯವರು ಕೇಳಿದಾಗ ಬಾಪೂಜಿಯವರು ಹೇಳ್ತಾರೆ, ಬಹಳಷ್ಟು ಏಲಿಯನ್ಸ್ಗಳು ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದಾರೆ, ಬೇರೆ ಮಲ್ಟಿವರ್ಸ್ನಿಂದಲೂ ಬಂದಿದ್ದಾರೆ. ನಂತರ ನಿಧಾನವಾಗಿ ನಮ್ಮ ಸೋಲಾರ್ ಸಿಸ್ಟಮ್ ಅಂದರೆ ನಮ್ಮ ಸೌರಮಂಡಲ ಮತ್ತು ಅಲ್ಲಿಂದ ಭೂಮಿಯ ಮೇಲೂ ಸಹ ಬಂದಿಳಿದಿದ್ದಾರೆ ಅಂತ ಬಾಪೂಜಿಯವರು ಹೇಳ್ತಾರೆ. ಈ ರೀತಿ ಏಲಿಯನ್ಸ್ಗಳ ಗುಂಪು ಮತ್ತು ಇವರ ಕ್ರಿಯೇಟರ್ ಅಂದರೆ ಇವರ ಸೃಷ್ಟಿಕರ್ತ 20 ಕಲಾಗಳನ್ನು ಹೊಂದಿದ್ದಾನೆ. ಇವರ ಸೃಷ್ಟಿಕರ್ತನು ಏಲಿಯನ್ಸ್ಗಳನ್ನು 10 ಕಲಾದಲ್ಲಿ ಸ್ತ್ರೀಯ ರೂಪದಲ್ಲಿ ಈ ಏಲಿಯನ್ಸ್ಗಳನ್ನು ಕಳಿಸಿದ್ದ. ಈ 3000 ಏಲಿಯನ್ಸ್ಗಳಿಗೆ ಜ್ಞಾನಗಂಜ್ನಲ್ಲಿ ಮನಸ್ಸು ಹತ್ತಲಿಲ್ಲ, ಅಲ್ಲಿ ಇರಲು ಅವರಿಗೆ ಇಷ್ಟವಾಗಲಿಲ್ಲ. ಅವರೆಲ್ಲ ಅಫ್ಘಾನಿಸ್ತಾನದ ಹಿಮಾಲಯ ಗಡಿಯಿಂದಲೂ ಮುಂದೆ ಯುರೋಪ್ ಪ್ರಾರಂಭವಾಗುವ ಗಡಿಯಲ್ಲಿರುವಂತಹ ಹಿಮಾಲಯದ ಕೊನೆಯ ಪರ್ವತದ ಮೇಲೆ ಈ ಎಲ್ಲ ಏಲಿಯನ್ಸ್ಗಳು ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ, ಅಲ್ಲಿ ನೆಲೆಸುತ್ತಾರೆ. ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಮೊದಲನೇ ಪರಾರ್ಧದಿಂದಲೂ ಸಹ ಕೆಲವು ಅಸುರ ರಾಕ್ಷಸರು ಇಲ್ಲಿ ಉಳಿದುಕೊಂಡಿದ್ದಾರೆ. ಈ 3000 ಆದಿಶಕ್ತಿಗಳು 10 ಕಲಾದ ಸ್ತ್ರೀಯ ರೂಪದಲ್ಲಿ ತಮ್ಮ UFOನಲ್ಲಿ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತಾರೆ. ಈ ಪರ್ವತದ ಮೇಲೆ 20 ಕಲಾಗಳನ್ನು ಹೊಂದಿರುವ ಅಸುರರ ಸಾವಿರಾರು ಆತ್ಮಗಳಿವೆ. ಇವುಗಳು ಮೊದಲಿನಿಂದಲೂ 1ನೇ ಪರಾರ್ಧದಿಂದಲೂ ಇಲ್ಲಿ ನೆಲೆಸಿದ್ದಾರೆ. 3000 ಆದಿಶಕ್ತಿಗಳ ಒಳಗೆ 10 ಕಲಾಗಳ ಪವರ್ ಇದೆ. ಆದ್ದರಿಂದ ಇವರು ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿವರೆಗಿನ ಮಾಹಿತಿಯನ್ನು, ಜ್ಞಾನವನ್ನು ಮಾತ್ರ ಹೊಂದಿದ್ದಾರೆ. ಇವರ ಶಕ್ತಿಯನ್ನು ಅಸುರರು ಹೀರಿಕೊಳ್ಳುತ್ತಾರೆ. ಇದರಿಂದ ಶಕ್ತಿ ಮುಗಿದು ಹೋದಾಗ ಅವರ ಮೇಲೆ ಆವರಣಗಳು ಆವರಿಸಿಕೊಳ್ಳಲು ಆರಂಭವಾಗುತ್ತದೆ ಮತ್ತು ಅವರು ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಕ್ರಿಯೇಟರನ್ನು ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ಅವರು ತಮ್ಮನ್ನು ತಾವು ಸ್ವಯಂಭೂ ಎಂದು ಘೋಷಿಸಿಕೊಳ್ಳುತ್ತಿದ್ದಾರೆ. ಈ 3000 ಆತ್ಮರಲ್ಲಿ 3 ಮಾತ್ರ ಉಳಿದುಕೊಳ್ಳುತ್ತಾರೆ. ಅವರ UFO ನಮ್ಮ ಭೂಮಿಯ ವಾತಾವರಣಕ್ಕೆ ಬಂದು ಇಲ್ಲಿ ಕ್ರ್ಯಾಶ್ ಆದಾಗ 3 ಆತ್ಮರಲ್ಲಿ 1 ಆತ್ಮ ಉಳಿದುಕೊಳ್ಳುತ್ತದೆ, ಇನ್ನೆರಡು ಆತ್ಮ ಆಕಾರಿ ರೂಪದಲ್ಲಿ ಸೂಕ್ಷ್ಮದಲ್ಲಿ ಉಳಿದುಕೊಳ್ಳುತ್ತಾರೆ. ಭಯದ ಕಾರಣದಿಂದಾಗಿ ಅವರ ಶರೀರ ಸ್ಥೂಲಕ್ಕೆ ಬರುತ್ತದೆ ಮತ್ತು ಅವರ UFO ಕೂಡ ಸ್ಥೂಲ ರೂಪಕ್ಕೆ ಪರಿವರ್ತನೆಯಾಗಿದೆ ಅಂತ ಬಾಪೂಜಿಯವರು ಹೇಳ್ತಾರೆ. ನಂತರ 1947ರಲ್ಲಿ ಅವರ UFO ಅಮೇರಿಕಾದಲ್ಲಿ ರೋಸ್ವೆಲ್ನಲ್ಲಿ ಕ್ರ್ಯಾಶ್ ಆಯಿತು. ಇದರಲ್ಲಿ 2 ದೇಹಗಳು ಕ್ರ್ಯಾಶ್ ಆದವು ಮತ್ತು 1 ಏಲಿಯನ್ ಆತ್ಮ ಉಳಿದುಕೊಂಡಿತು. ಉಳಿದ 2 ದೇಹವನ್ನು ಅಮೇರಿಕಾದವರು ಏರಿಯಾ 51ನಲ್ಲಿ ಇಟ್ಟಿದ್ದಾರೆ. ಇಂದು ಕೂಡ ಇವರು ಜೀವಂತವಾಗಿದ್ದಾರೆ. ಇವರು ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ ಹಾಗೂ ಅದರಲ್ಲಿ 1 ಏಲಿಯನ್ ಆತ್ಮ ಸ್ಥೂಲ ರೂಪದಲ್ಲಿದೆ ಅಂತ ಬಾಪೂಜಿಯವರು ಹೇಳ್ತಾರೆ. ಬಾಕಿ ಉಳಿದಂತಹ 3000 ಜನರು ಅಸುರರ ನಿಯಂತ್ರಣದಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ. ಅಮೇರಿಕಾದವರು ಸೂಕ್ಷ್ಮ ರೂಪದಿಂದ ಇವರನ್ನು ಕನೆಕ್ಟ್ ಮಾಡಿಕೊಂಡು ಬಹಳಷ್ಟು ತಂತ್ರಜ್ಞಾನದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಬಾಪೂಜಿಯವರು ತಿಳಿಸ್ತಾರೆ. ಇಷ್ಟೇ ಅಲ್ಲದೆ ಟ್ರಂಪ್ ಕೂಡ ಏಲಿಯನ್ಸ್ಗಳ ಅವತಾರವಾಗಿದ್ದು ಅವರ ಗುಂಪಿನ ಏಲಿಯನ್ಸ್ಗಳು ಅವರಿಗೆ ರೇಸನ್ನು ಅಂದರೆ ಪ್ರೇರಣೆಯನ್ನು ನೀಡಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಟ್ರಂಪ್ ಯಾವಾಗಲೂ ಒಂದೊಂದು ಸಲ ಒಂದೊಂದು ತರಹ ಮಾತನಾಡುತ್ತಿರ್ತಾರೆ. ಪ್ರತಿ ಜಾಗದಲ್ಲಿ, ಪ್ರತಿಯೊಂದು ದೇಶದಲ್ಲಿ, ಚಂದ್ರನ ಮೇಲೆ, ಸಮುದ್ರದ ಕೆಳಗಡೆ, ಸೂರ್ಯನಲ್ಲಿ ಎಲ್ಲೆಡೆ ಏಲಿಯನ್ಸ್ಗಳು ಇದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲ ಏಲಿಯನ್ಸ್ಗಳು ನೆಗೆಟಿವ್ ಏಲಿಯನ್ಸ್ಗಳಾಗಿದ್ದಾರೆ. ಕೇವಲ 1% ಮಾತ್ರ ಪಾಸಿಟಿವ್ ಏಲಿಯನ್ಸ್ಗಳಿದ್ದಾರೆ. ಬಾಪೂಜಿಯವರು ಹೇಳೋದೇನೆಂದರೆ, ಏಲಿಯನ್ಸ್ಗಳ ಬಗ್ಗೆ ಟ್ರಂಪ್ ಮೊದಲು ಬಿಡುಗಡೆ ಮಾಡಿದಂತಹ ಮಾಹಿತಿ ಸಂಪೂರ್ಣ ಸತ್ಯವಾಗಿದೆ
ಮತ್ತು ಈ ಜನರು ಚಂದ್ರನ ಮೇಲೆಯೂ ಹೋಗಿದ್ದರು ಹಾಗೂ ಅಲ್ಲಿ ಏಲಿಯನ್ಸ್ಗಳನ್ನು ನೋಡಿದ್ದರು ಎಂಬುದೆಲ್ಲವೂ ಸತ್ಯವಾದಂತಹ ಮಾತಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಇಷ್ಟೇ ಅಲ್ಲದೆ ತಮ್ಮ ಮಾತನ್ನು ಮುಂದುವರಿಸ್ತಾ ಬಾಪೂಜಿಯವರು ಹೇಳ್ತಾರೆ, 1998 ನವೆಂಬರ್ನಲ್ಲಿ UFO ಯಾನದ ಮೂಲಕ ವಿಷ್ಣುವಿನ ರೂಪವನ್ನು ಧರಿಸಿಕೊಂಡು ಕೆಲವು ಏಲಿಯನ್ಸ್ಗಳು ನಮ್ಮ ಆಶ್ರಮಕ್ಕೆ ಬಂದಿದ್ದರು ಎನ್ನುತ್ತಾರೆ ಬಾಪೂಜಿಯವರು. ಅವರು ತಮ್ಮನ್ನು ವಿಷ್ಣುವಿನ ಅವತಾರ ಎಂದು ತೋರಿಸಿಕೊಳ್ಳಲು ಬಯಸುತ್ತಿದ್ದರು, ಏಕೆಂದರೆ ಆ ಏಲಿಯನ್ಸ್ಗಳು ವಿಷ್ಣುವನ್ನು ಬಹಳವಾಗಿ ನಂಬುತ್ತಾರೆ ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ಬಾಪೂಜಿಯವರು ಯಾವಾಗ ಕ್ಲಾಸನ್ನು ತೆಗೆದುಕೊಳ್ತಿದ್ರೋ ಆಶ್ರಮದಿಂದ ಈ ಏಲಿಯನ್ಸ್ಗಳು 1 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತಿದ್ದರು ಹಾಗೂ ಈ ಜ್ಞಾನವನ್ನು ಅವರೂ ಸಹ ತಿಳಿದುಕೊಳ್ತಾ ಇದ್ದರು. ಇವರೆಲ್ಲರೂ ದೂರದ ಗ್ಯಾಲಕ್ಸಿ ಹಾಗೂ ಯೂನಿವರ್ಸ್ನಿಂದ ಬಂದಿದ್ದರು ಎನ್ನುತ್ತಾರೆ ಬಾಪೂಜಿಯವರು. 2000 ಇಸ್ವಿಯಲ್ಲಿ ಆಶ್ರಮಕ್ಕೆ ಬಂದಂತಹ ಏಲಿಯನ್ಸ್ಗಳು ಯೂನಿವರ್ಸ್ನ ಹೊರಗಿನ ಜ್ಞಾನವನ್ನು ಕೇಳಿ ಅಲ್ಲಿಂದ ಹೊರಟು ಹೋದರು. ಅವರು 1 ಕಿಲೋಮೀಟರ್ ಎತ್ತರದಲ್ಲೇ ತಮ್ಮ ನಿಲ್ದಾಣವನ್ನು ಮಾಡಿಕೊಂಡಿದ್ದರು. ಅವರು ಮೇಲಿನಿಂದಲೇ ಜ್ಞಾನವನ್ನು ಕೇಳುತ್ತಿದ್ದರು, ಕೆಳಗೆ ಬರುವ ಅಗತ್ಯ ಅವರಿಗೆ ಇರಲಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ನಂತರ 2012ರಲ್ಲಿ ಬಾಪೂಜಿಯವರು ಮಲ್ಟಿವರ್ಸ್ನ ಜ್ಞಾನವನ್ನು ಹೇಳಲು ಪ್ರಾರಂಭ ಮಾಡಿದಾಗ ಈ ಏಲಿಯನ್ಸ್ಗಳು ಹೊರಟು ಹೋದವು, ಏಕೆಂದರೆ ಅವರು ಯೂನಿವರ್ಸ್ನಿಂದ ಬಂದಿದ್ದರಿಂದ ಅವರಿಗೆ ಯೂನಿವರ್ಸ್ ಹೊರಗಿನ ಜ್ಞಾನ ಮಾತ್ರ ಅರ್ಥವಾಗುತ್ತಿತ್ತು, ಮಲ್ಟಿವರ್ಸ್ನ ಜ್ಞಾನ ಅರ್ಥವಾಗಲಿಲ್ಲ. ಹೀಗಾಗಿ ಅವರು ಅಲ್ಲಿಂದ ಹೊರಟು ಹೋದರು ಅಂತ ಬಾಪೂಜಿಯವರು ಹೇಳ್ತಾರೆ. ಈ ಬಾಪೂಜಿಯವರ ಹೊಸ ವಿಡಿಯೋದ ಕನ್ನಡ ಅನುವಾದ ನಾವು ಮುಂದಿನ ಭಾಗದಲ್ಲಿ ತಿಳಿಸಿಕೊಡಲಿದ್ದೇವೆ. ಅದಕ್ಕಾಗಿ ಕಾಯುತ್ತಿರಿ. परम शांति, बेहद की परम शांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रा रही है। जुड़े रहिए। शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की